ನಿನ್ನೆ ಕ್ಲಾಸಲ್ಲಿ ಏರಿಯಾ ಕಂಡುಹಿಡಿದ್ವಿ. ಏರಿಯಾ ಮತ್ತು ಡಿಫರೆನ್ಷಿಯಲ್ ಫಾರ್ಮ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್, ಅದ್ರ ಜೊತೆಗೆ ಇಂಟಿಗ್ರೇಷನಲ್ಲಿ ಏರಿಯಾ ಕಂಡುಹಿಡಿಯೋ ಲೆಕ್ಕ ಮಾಡಿದ್ವಿ. ಈಗ ವಾಲ್ಯೂಮ್ ಕಂಡುಹಿಡಿಯೋದು, ಹೌ ಟು ಫೈಂಡ್ ವಾಲ್ಯೂಮ್ ನೋಡಿ. ಎಕ್ಸಾಂಪಲ್ ಗ್ಯಾರಂಟಿ ಇಲ್ಲ ಏರಿಯಾ ಅಥವಾ ವಾಲ್ಯೂಮ್ ಬರುತ್ತೆ. ನಾನು ಫಸ್ಟು ವಾಲ್ಯೂಮ್ದು ಬೇರೆ ಲೆಕ್ಕ ತಗೋತೀನಿ. ಫೈಂಡ್ ದಿ ವಾಲ್ಯೂಮ್ generated by solid y is equal to x plus 1 between x is equal to 0 and x is equal to 1 and x about x axis. ನೋಡಿ, ಈ ಪ್ರಾಬ್ಲಮ್ಮು ಇದರಲ್ಲಿ ಇಲ್ಲ, ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಇಲ್ಲ, ಆದರೂ ಇದನ್ನು ತಗೊಂಡಿದ್ದೀನಿ. ಇದಾದ್ಮೇಲೆ ಇನ್ನು 2 ಪ್ರಶ್ನೆ ಇದೆಯಲ್ಲ ಅದನ್ನು ಮಾಡ್ತೀನಿ. ನೋಡಿ, ನಿನ್ನೆ ಕ್ಲಾಸಲ್ಲಿ ಏರಿಯಾ ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ಕೊಟ್ಟೆ. ಈಗ ಇಲ್ಲಿ ನೋಡಿ, ವಾಲ್ಯೂಮ್ ಕಂಡುಹಿಡಿಬೇಕಂದ್ರೆ ನೋಡಿ ಫಾರ್ಮುಲಾ ಇದು. ವಾಲ್ಯೂಮ್ ಈಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರಲ್ x1 to x2 y ಸ್ಕ್ವೇರ್ dx. ನೋಡಿ, ಏರಿಯಾ ಕಂಡುಹಿಡಿಯುವಾಗ ಪೈ ಬರ್ತಾ ಇರಲಿಲ್ಲ, ಆಮೇಲೆ ಇಲ್ಲಿ ಸ್ಕ್ವೇರ್ ಬರ್ತಿರಲಿಲ್ಲ, ಬರೀ y ಬರೋದು. ಏರಿಯಾಗೆ ಇಂಟಿಗ್ರಲ್ x1 to x2 y dx, ವಾಲ್ಯೂಮ್ಗೆ ಪೈ ಇಂಟು ಇಂಟಿಗ್ರಲ್ x1 to x2 y ಸ್ಕ್ವೇರ್ dx ಅಂತ. ಈಗ ಪೈ ಇಂಟು ಇಂಟಿಗ್ರಲ್ x1 x2 ಅಂದ್ರೆ ನೋಡಿ, x1 0 x2 1, 0 to 1. y ಅಂದ್ರೆ ಏನು, x plus 1, ಬಟ್ ಇಲ್ಲಿ ಏನಿರೋದು y ಸ್ಕ್ವೇರ್ ಇದೆ. y ಸ್ಕ್ವೇರ್ ಅಂದ್ರೆ x plus 1 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೇಕು. ಸರಿನಾ? ನೋಡಿ, ನೀವು ಈ ಫಾರ್ಮುಲಾ ಬರೆದ್ಬಿಟ್ಟು ಫಾರ್ಮುಲಾ ಬರೆದ್ರೆ 1 ಮಾರ್ಕ್ ಬಂದ್ಬಿಡ್ತದೆ. 5 ನಂಬರ್ ಕೇಳಿದ್ರೆ ಫಾರ್ಮುಲಾ ಬರೆದ್ರೆ 1 ಮಾರ್ಕ್. ನೆಕ್ಸ್ಟ್ ಇನ್ನೊಂದು 2-3 ಸ್ಟೆಪ್ ಮಾಡಿದ್ರೆ ಇನ್ನೊಂದು ಮಾರ್ಕು, ಹಂಗೆ ಸ್ಪ್ಲಿಟ್ ಮಾಡಿರ್ತಾರೆ. ಇವಾಗ ಇದ್ರದ್ದು ಸಿಂಪ್ಲಿಫೈ ಮಾಡ್ಬೇಕಿದ್ನ. ನೋಡಿ, ಇದನ್ನ ಸಿಂಪ್ಲಿಫೈ ಮಾಡ್ಬೇಕಂತಂದ್ರೆ ಏನ್ ಮಾಡಬೇಕು, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂತ ಇದೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಎಕ್ಸ್ಪ್ಯಾಂಡ್ ಮಾಡೋದಂಗೆ ನೋಡಿ, ಈ ಫಾರ್ಮುಲಾ ಹಾಕ್ಬೇಕು. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಆಯ್ತಾ? ಈಗ ಇಲ್ಲಿ ಏನಾಗುತ್ತೆ, 0 to 1 x ಪ್ಲಸ್ 1 ಹೋಲ್ ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 2 ಇಂಟು x ಇಂಟು 1 ಇಂಟು dx ಅಂತ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರಲ್ 0 to 1, ಇದು x ಸ್ಕ್ವೇರ್ ಆಗುತ್ತೆ, ಇದು 1, ಇದು 2x ಇಂಟು dx. ನೋಡಿ, ಹೋಲ್ ಸ್ಕ್ವೇರ್ ಇದ್ದಾಗ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಎಕ್ಸ್ಪ್ಯಾಂಡ್ ಮಾಡಬೇಕು. ಎಕ್ಸ್ಪ್ಯಾಂಡ್ ಹೆಂಗ್ ಮಾಡೋದು, a ಪ್ಲಸ್ ಬಿ ಇದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಅದು ಫಾರ್ಮುಲಾ. a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದ್ರೆ ನೋಡಿ, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಹಾಕಬೇಕು. ಸರಿನಾ? ಈಗ ಇದನ್ನ ಇಂಟಿಗ್ರೇಟ್ ಮಾಡೋಣ. ಎಕ್ಸ್ ಸ್ಕ್ವೇರ್ ನ ಇಂಟಿಗ್ರೇಟ್ ಮಾಡಿದ್ರೆ ಏನ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಟ್ ಮಾಡಿದ್ರೆ x 2 plus 1 by 2 plus 1 ಪ್ಲಸ್ 1 ನ ಇಂಟಿಗ್ರೇಟ್ ಮಾಡಿದ್ರೆ x ಪ್ಲಸ್ 2x ನ ಇಂಟಿಗ್ರೇಟ್ ಮಾಡಿದ್ರೆ 2 ಇಂಟು x ಟು ದಿ ಪವರ್ 1 plus 1 by 1 plus 1. ಇದು ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಲಿಮಿಟ್ ಬಂದು 0 to 1, ಆಚೆ ಕಡೆ ಪೈ ಇದೆ, ಪೈ ಹಂಗೆ ಬರ್ಕೋಬೇಕು. ಪೈ ಅಂದ್ರೆ ಕಾನ್ಸ್ಟೆಂಟ್, ಅದು ಪೈ ಹಂಗೆ ಬರ್ಕೋಬೇಕು ಆಚೆ ಕಡೆ. ನೋಡಿ, ಇದನ್ನ ಇಂಟಿಗ್ರೇಟ್ ಮಾಡಿದ್ವಿ. x ಟು ದಿ ಪವರ್ 2 plus 1 by 2 plus 1 plus 1 into x plus 2 into x to the power 1 plus 1 by 1 plus 1. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ, ನಮಗೆ ಪೈ ಇಂಟು x ಕ್ಯೂಬ್ ಬೈ 3 ಪ್ಲಸ್ x 2x ಸ್ಕ್ವೇರ್ ಬೈ 2, 2 ಕ್ಯಾನ್ಸಲ್ ಆಗುತ್ತೆ. ಲಿಮಿಟ್ ಬಂದು 0 to 1. ಸರಿನಾ? ಈಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ ಫಸ್ಟ್ x ಗೆ 1 ಹಾಕಬೇಕು, ಮೈನಸ್ ಹಾಕ್ಬಿಟ್ಟು x ಗೆ 0 ಹಾಕಬೇಕು. ಈಗ 1 ಹಾಕೊಂಡ್ರೆ ಏನಾಗುತ್ತೆ, 1 ಕ್ಯೂಬ್ ಬೈ 3 ಪ್ಲಸ್ 1 ಪ್ಲಸ್ 1 ಸ್ಕ್ವೇರ್, 2 ಕ್ಯಾನ್ಸಲ್ ಆಗಿ ಬರೀ x ಸ್ಕ್ವೇರ್ ಬರುತ್ತೆ, 1 ಸ್ಕ್ವೇರ್. ಮೈನಸ್ ಹಾಕ್ಬಿಟ್ಟು x ಇರೋ ಕಡೆ 0 ಹಾಕ್ಬೇಕು. 0 ಕ್ಯೂಬ್ ಬೈ 3 ಪ್ಲಸ್ 0 ಪ್ಲಸ್ 0 ಸ್ಕ್ವೇರ್. ನೋಡಿ, ಇದಿಷ್ಟು 0 ಆಗುತ್ತೆ ಅಲ್ವಾ? 0 ಪ್ಲಸ್ 0 ಪ್ಲಸ್ 0 0 ಆಗುತ್ತೆ. ನಿಮಗೆ ಬರೋದಿಷ್ಟೇ, ಪೈ ಇಂಟು 1 by 3 ಪ್ಲಸ್ 1 ಪ್ಲಸ್ 1
ಅದು 0 ಆಗುತ್ತೆ, ಬಿಟ್ಬಿಡಿ ಅದನ್ನ. ಈಗ ಪೈ ಇಂಟು 1/3 ಪ್ಲಸ್ 2 ಆಯ್ತು. 1 + 1 ಆ್ಯಡ್ ಮಾಡ್ಕೋಬೋದು 2. ಈಗ ಇದಕ್ಕೆ ಎಲ್ ಸಿ ಎಮ್ ತಗೋಬೇಕು. ನೋಡಿ, ಎಲ್ ಸಿ ಎಮ್ ತಗೋಬೇಕು ಅಂತಂದ್ರೆ 3 ಮತ್ತು 1ಗೆ ಎಲ್ ಸಿ ಎಮ್ 3 ಆಗುತ್ತೆ. ಪೈ ಇಂಟು 3 ಎಲ್ ಸಿ ಎಮ್ ಆದರೆ ಇದು 3 × 2 ಮಾಡಬೇಕು. ಇದು 1 × 1 ಮಾಡಬೇಕು. 1 × 1 ಮಾಡಿದ್ರೆ 1, 3 × 2 ಮಾಡಿದ್ರೆ 6. 1 + 6 ಅಂತಂದ್ರೆ ಪೈ ಇಂಟು 7/3 ಆರ್ 7π/3 ಕ್ಯೂಬಿಕ್ ಯೂನಿಟ್ಸ್ ಅಂತ. ನೋಡಿ, ಈ ತರ ಇಂಟಿಗ್ರೇಷನ್ ಮಾಡಬೇಕು ಅಂತಂದ್ರೆ, ವಾಲ್ಯೂಮ್ ಕಂಡುಹಿಡಿಬೇಕು ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಫಾರ್ಮುಲಾ ಏನು? ಪೈ ಇಂಟು ಇಂಟಿಗ್ರಲ್ x1 to x2 y² dx. ಆ ಫಾರ್ಮುಲಾ ಹಾಕಿ ನೋಡಿ. ನಿಮಗೆ ಫುಲ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇದು ಒಂದು 60% ಮಾಡ್ಬೋದು ನೀವು. ಆನ್ಸರ್ ತಪ್ಪರಲ್ಲಿ ಏನು ತೊಂದರೆ ಇಲ್ಲ. ನಿಮಗೆಲ್ಲ ಸರ್ ಇದೇನು ಮೈನಸ್ ಹಾಕೋಬೇಕು, ಏನು ಈಸಿ ಇದೆ, ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ ನಿಮಗೆ. ಆದರೂ ಸರ್ ಏನು ಬರ್ತಾನೆ ಇಲ್ಲ ಇದು ಅಂತಂದರೆ ಫಾರ್ಮುಲಾ ಬರೀಬೋದು. ಈಕ್ವೇಶನ್ ವೈಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಎಕ್ಸ್ಪ್ಯಾಂಡ್ ಮಾಡ್ಬೋದು, ಇಂಟಿಗ್ರೇಟ್ ಮಾಡ್ಬೋದು, ಆಮೇಲೆ ಲಿಮಿಟ್ ಸಬ್ಸ್ಟಿಟ್ಯೂಟ್. ಆನ್ಸರ್ ತಪ್ಪರಲ್ಲಿ ಪರವಾಗಿಲ್ಲ. 5 ನಂಬರ್ ಕೇಳಿದರೆ ನಿಮಗೆ ಈ ಆನ್ಸರ್ ತಪ್ಪು ಬಂದ್ರೂ ನಿಮಗೆ ಮಿನಿಮಮ್ 3 ಮಾರ್ಕ್ಸ್ ಬರುತ್ತೆ 5 ಮಾರ್ಕ್ಸ್ಗೆ. ಅದೆಲ್ಲ ಬರೆದಿರಬೇಕು, ಸರಿನಾ? ಈಗ ನಿಮಗೆ ನಾನು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ ಬರ್ತೀನಿ. ವಾಲ್ಯೂಮ್ ಮೇಲೆ 2 ಪ್ರಶ್ನೆ ಕೊಟ್ಟಿದ್ದೀನಿ. ಈ ಸರಿ ಸ್ವಲ್ಪ ವಾಲ್ಯೂಮ್ ಮೇಲಿರೋ ಪ್ರಾಬ್ಲಮ್ಮೇ ಬರೋದು. ಅದರಿಂದ ಜಾಸ್ತಿ ವಾಲ್ಯೂಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಏರಿಯಾಗಿಂತ. ನೋಡಿ, ನೆಕ್ಸ್ಟ್ ನಿಮಗೆ 5 ಮಾರ್ಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್. 5 ಮಾರ್ಕ್ಸ್ ಅಲ್ಲಿ ಕ್ವಶನ್ ನಂಬರ್ 1 ಈ ತರ ಇದೆ. ಕ್ವಶನ್ ನಂಬರ್ 1, ಫೈಂಡ್ ದಿ ವಾಲ್ಯೂಮ್ ಜನರೇಟೆಡ್ ಬೈ ಸಾಲಿಡ್ y is equal to square root of x² plus 1 between x is equal to 1 and x is equal to 2 about x axis. ನೋಡಿ, ಈ ತರ ಪ್ರಶ್ನೆ ಇದೆ ವಾಲ್ಯೂಮ್ ಅಲ್ಲಿ. ನಾನು ಕೊಟ್ಟಿರೋ ಪ್ರಾಬ್ಲಮ್ ಕ್ವಶನ್ ನಂಬರ್ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ 1. ಈಗ ಏನ್ ಕೇಳಿದಾರೆ ನೋಡಿ, ವಾಲ್ಯೂಮ್. ನೀವು ಪ್ರಶ್ನೆ ಸರಿ ನೋಡಬೇಕು. ವಾಲ್ಯೂಮ್ ಕೇಳಿದಾರ, ಏರಿಯಾ ಕೇಳಿದಾರ ಅಂತ. ನೋಡಿ, ವಾಲ್ಯೂಮ್ ಕೇಳಿದಾರೆ. ವಾಲ್ಯೂಮ್ ಏನಪ್ಪ ಫಾರ್ಮುಲಾ? ವಾಲ್ಯೂಮ್ is equal to ಪೈ ಇಂಟು ಇಂಟಿಗ್ರಲ್ x1 to x2 y² dx. ನೋಡಿ, ಈ ಫಾರ್ಮುಲಾ 1 ಮಾರ್ಕ್ ಇರ್ತದೆ. ಎಕ್ಸಾಮ್ ಫಾರ್ಮುಲಾ ಬರೆದ್ರೆ 1 ಮಾರ್ಕ್. ಈಗ ಪೈ ಸಬ್ಸ್ಟಿಟ್ಯೂಟ್ ಮಾಡಿ. x1 ಅಂದ್ರೆ ಎಷ್ಟು? 1, x2 ಅಂದ್ರೆ 2, 1 to 2. y ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ x² plus 1 whole square into dx. ನೋಡಿ, ಫಾರ್ಮುಲಾ ಬರೆದ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿದೆ. x1 ಅಂದ್ರೆ ಏನು, x2 ಅಂದ್ರೆ ಏನು, y ಅಂದ್ರೆ ಏನು ಸಬ್ಸ್ಟಿಟ್ಯೂಟ್ ಮಾಡಿದೆ. ಈಗ ಪೈ ಇಂಟು ಇಂಟಿಗ್ರಲ್ 1 to 2 ಸ್ಕ್ವೇರ್ ರೂಟ್ ಆಫ್ x² plus 1 ಹೋಲ್ ಸ್ಕ್ವೇರ್ ಅಂದ್ರೆ ನೋಡಿ, ಸ್ಕ್ವೇರ್ ರೂಟ್ ನ ಸ್ಕ್ವೇರ್ ಮಾಡಿದ್ರೆ ರೂಟ್ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ? ಬರೀ x² plus 1 ಬರುತ್ತೆ. x² plus 1 dx. ದಿಸ್ ಇಸ್ ಈಕ್ವಲ್ ಟು ಪೈ ಇಂಟು, ನೋಡಿ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಈಗ x² ನ ಇಂಟಿಗ್ರೇಟ್ ಮಾಡಿ. x² ನ ಇಂಟಿಗ್ರೇಟ್ ಮಾಡಿದ್ರೆ x to the power 2 plus 1/2 plus 1 ಪ್ಲಸ್ 1 ಅನ್ನ ಇಂಟಿಗ್ರೇಟ್ ಮಾಡಿದ್ರೆ x ಬರುತ್ತೆ. ಲಿಮಿಟ್ 1 to 2 ಬರುತ್ತೆ. ನೋಡಿ, x² ನ ಇಂಟಿಗ್ರೇಟ್ ಮಾಡಿದ್ರೆ x to the power 2 plus 1/2 plus 1 ಪ್ಲಸ್ 1 ಅಂತಂದ್ರೆ ಕಾನ್ಸ್ಟೆಂಟ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ 1 into x ಅಥವಾ ಬರೀ x ಬರುತ್ತೆ. ಈಗ ಇದೇನಾಗುತ್ತೆ? 1/π x³ ಪ್ಲಸ್ x ಲಿಮಿಟ್ 1 to 2. ಈಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆನ್ಸರ್ ಬರುತ್ತೆ. ಫಸ್ಟ್ x ಏನು ಹಾಕಬೇಕು? 2 ಹಾಕಬೇಕು. 1/π ಅಲ್ಲ, ಬರೀ ಪೈ ಇದು. ಪೈ ಇಂಟು x³ ಪೈ ಇಂಟು ಈಗ xಗೆ 2 ಹಾಕಬೇಕು. 2³ ಪ್ಲಸ್ 2 ಮೈನಸ್ ಹಾಕ್ಬಿಟ್ಟು 1 ಹಾಕಬೇಕು. 1³ ಪ್ಲಸ್ 1
ನೋಡಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡುವಾಗ ಇಲ್ಲಿ ಎಕ್ಸ್ ಇರೋ ಕಡೆ ಫಸ್ಟ್ 2 ಹಾಕಬೇಕು. 2³ 3 + 2 ಮೈನಸ್ ಹಾಕ್ಬಿಟ್ಟು ಎಕ್ಸ್ ಇರೋ ಕಡೆ 1 ಹಾಕಬೇಕು. ನೋಡಿ ಈ ತರ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ಪೈ ಇಂಟು 8/3 + 2 ಮೈನಸ್ 1/3 + 1. ಇದನ್ನ ಸ್ಪ್ಲಿಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಪೈ ಇಂಟು 8/3 + 2 ಮೈನಸ್ 1/3 ಮೈನಸ್ 1 ಬರುತ್ತೆ. ಪೈ ಇಂಟು ನೋಡಿ 8/3 ಮೈನಸ್ 1/3 ಒಂದ್ ಕಡೆ ಬರ್ಕೊಳ್ಳಿ. 8/3 ಮೈನಸ್ 1/3 ಪ್ಲಸ್ 2 ಮೈನಸ್ 1 ಅಂದ್ರೆ 1 ಬರುತ್ತೆ. 2 ಮೈನಸ್ 1 ಅಂದ್ರೆ 1. ಈಗ ಇವೆರಡನ್ನ ಎರಡು LCM ತಗೊಬಿಡಿ. 3 ಇದೆ ಅಲ್ವಾ, 3 LCM ತಗೊಂಡ್ರೆ ಏನಾಗುತ್ತೆ, 8 ಮೈನಸ್ 1 ಪ್ಲಸ್ 1. ದಿಸ್ ಇಸ್ ಈಕ್ವಲ್ ಟು ಪೈ ಇಂಟು 7/3 ಪ್ಲಸ್ 1. ತಿರ್ಗಾ LCM ತಗೋಬೇಕು. 3 7 + 3 ಆಯ್ತದೆ. ದಿಸ್ ಇಸ್ ಈಕ್ವಲ್ ಟು 7 + 3 ಅಂದ್ರೆ 10 π/3 ಕ್ಯೂಬಿಕ್ ಯೂನಿಟ್ಸ್ ಅಂತ. ಸರಿನಾ? ನೋಡಿ ಕರೆಕ್ಟ್ ಫೈನಲ್ ಆನ್ಸರ್ ಇದು 10 π/3 ಕ್ಯೂಬಿಕ್ ಯೂನಿಟ್ಸ್. ನಿಮಗೆ ಈ ಆನ್ಸರ್ ಬರಲಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ನೀವು ಅಟೆಂಡ್ ಮಾಡಿದ್ರೆ ಫಾರ್ಮುಲಾ ಬರ್ದು ಸಬ್ಸ್ಟಿಟ್ಯೂಟ್ ಮಾಡಿ, ಎಕ್ಸ್ಪ್ಯಾಂಡ್ ಮಾಡಿ, ಇಂಟಿಗ್ರೇಟ್ ಮಾಡಿ, ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡೋದು. ಇಲ್ಲಿ ತನಕ ಏನು ತೊಂದರೆ ಇರಲ್ಲ. ಇದಾದ್ಮೇಲೆ ನಿಮ್ಗೆ ಸ್ವಲ್ಪ ಈ ಸಿಂಪ್ಲಿಫೈ ಮಾಡುವಾಗ ಕಷ್ಟ ಆಗುತ್ತೆ. ನೀವು ಕ್ಯಾಲ್ಕುಲೇಟರ್ ಮಾಡಿದ್ರೂ ಬರುತ್ತೆ. ಇದು ಡೈರೆಕ್ಟ್ ಆಗಿ ಇದೇ ಬಂದ್ಬಿಡ್ತದೆ, 10/3 ಅಂತಾನೆ ಬರುತ್ತೆ. ಹಂಗೂ ಮಾಡ್ಬೋದು. ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಬೇಕಾದ್ರೆ ಮಾಡ್ಬಿಡಿ, ಬಂದ್ಬಿಡುತ್ತೆ. ಇಲ್ಲ ಸರ್ ಹಿಂಗೆ ಮಾಡ್ತೀನಿ ಅಂದ್ರೆ ಈ ತರ ಮಾಡಿ. ತಪ್ಪಂದ್ರೆ ಏನು ತೊಂದರೆ ಇಲ್ಲ, ನಿಮಗೆ 5ಕ್ಕೆ 3 ಮಾರ್ಕ್ಸ್ ಬಂದೇ ಬರುತ್ತೆ ಮಿನಿಮಮ್. ನೋಡಿ ಈಗ ಇನ್ನೊಂದಿದೆ ವಾಲ್ಯೂಮ್ದು. ಕ್ವಶನ್ ನಂಬರ್ 2, ಫೈಂಡ್ ದಿ ವಾಲ್ಯೂಮ್ ಜನರೇಟೆಡ್ ಬೈ ದಿ ಸಾಲಿಡ್ y = cos x ಅಂತ ಇದೆ. y = cos x. ಪ್ರಾಬ್ಲಮ್ ಕ್ವಶನ್ ನಂಬರ್ 2 ಇದು. ಕ್ವಶನ್ ನಂಬರ್ 2, ಫೈಂಡ್ ದಿ ವಾಲ್ಯೂಮ್ ಜನರೇಟೆಡ್ ಬೈ ದಿ ಸಾಲಿಡ್ y = cos x. cos x between x = 0 and x = π/2 ಅಂತ ಇದೆ. ನಾನು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಕ್ವಶನ್ ನಂಬರ್ 2 ಇದು. ಕ್ವಶನ್ ನಂಬರ್ 1 ಈಗ ಮಾಡಿದೆ, ಇದು ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 3, 4, 5 ನಿನ್ನೆ ಮಾಡಿದ್ದೀನಿ. ಆಯ್ತಾ? ನೋಡಿ ಈ ತರ ಬಂದಾಗ ನೋಡಿ ವಾಲ್ಯೂಮ್ ಕೇಳಿದ್ದಾರೆ. ಸೇಮ್ ವಾಲ್ಯೂಮ್ ಏನಪ್ಪ ಫಾರ್ಮುಲಾ, ವಾಲ್ಯೂಮ್ = π × ಇಂಟಿಗ್ರಲ್ x1 to x2 y² dx. π × x1 ಅಂದ್ರೆ ಎಷ್ಟು, 0, x2 ಅಂದ್ರೆ π/2, y² ಅಂತ ಇದೆ. y ಅಂದ್ರೆ ಏನು, cos x, y² ಆಗಿರೋದ್ರಿಂದ cos² x dx ಅಂತ ಬರುತ್ತೆ. cos² x dx ಅಂತ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ಪೈ ಇಂಟು ಇಂಟಿಗ್ರಲ್. ಈಗ cos² x ಬಂದಾಗ ಹೆಂಗೆ ಇಂಟಿಗ್ರೇಟ್ ಮಾಡೋದು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇಂಟಿಗ್ರೇಷನ್ ಅಲ್ಲಿ cos² x sin² x ಹೆಂಗ್ ಮಾಡೋದು ಅಂತ ನೋಡಿ. cos² x ಬಂದ್ರೆ ಇದನ್ನ ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಈ ಫಾರ್ಮುಲಾ ಹಾಕಬೇಕು. 1 + cos 2x/2 ಈ ಫಾರ್ಮುಲಾ ಹಾಕೊಂಡು ಇಂಟಿಗ್ರೇಟ್ ಮಾಡಬೇಕು. ಅದೇ sin² x ಬಂದ್ರೆ 1 - cos 2x ಹಾಕಬೇಕು. 1 + cos 2x into dx ಡಿವೈಡ್ ಬೈ 2. ಈ 2 ನ ಆಚೆ ಕಡೆ ತಗೊಂಡ್ರೆ 1/2. ಈ 2 ನ ಹೊರಗಡೆ ತಗೊಂಡ್ರೆ ಇಲ್ಲಿ 2 ಈ ಮೇಲೆ ಬರಲ್ಲ, ಇದು 2 ಡಿನಾಮಿನೇಟರ್ ಇರೋದ್ರಿಂದ π × 1/2 ಅಂತ ಬರುತ್ತೆ. π × 1/2 ಅಂದ್ರೆ π/2. ಈ 2 ನ ಹೊರಗಡೆ ತಗೋತಾ ಇದ್ದೀನಿ. ಹೊರಗಡೆ ತಗೊಂಡು ನೆಕ್ಸ್ಟ್ 0 to π/2 ನೋಡಿ 1 + cos 2x into dx ಅಂತ ಬರುತ್ತೆ. ಸರಿನಾ? ಈಗ ಇದನ್ನ ಇಂಟಿಗ್ರೇಟ್ ಮಾಡೋಣ ಡೈರೆಕ್ಟ್ ಆಗಿ. ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, π/2. 1 ಇಂಟಿಗ್ರೇಟ್ ಮಾಡಿದ್ರೆ x ಬರುತ್ತೆ. cos 2x ಇಂಟಿಗ್ರೇಟ್ ಮಾಡಿದ್ರೆ sin 2x/2. ನೋಡಿ ಇಂಟಿಗ್ರಲ್ cos x ಅಂದ್ರೆ sin x, ಇಂಟಿಗ್ರಲ್ cos x ಅಂದ್ರೆ sin x, ಇಂಟಿಗ್ರಲ್ cos 2x ಅಂದ್ರೆ sin 2x/2. ಸರಿನಾ? ಇದೇನಾಯ್ತದೆ, sin 2x/2, sin 2x/2. ಈಗ ಲಿಮಿಟ್ ಹಾಕಬೇಕು. ಲಿಮಿಟ್ 0 to π/2, 0 to π/2 ಅಂತ ಇದೆ.
ನೋಡಿ ಈಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಫಸ್ಟು π/2 ಎಕ್ಸ್ಗೆ π/2 ಹಾಕೊಳ್ಳಿ. ಎಕ್ಸ್ಗೆ ಫಸ್ಟ್ π/2 ಹಾಕೊಳ್ಳಿ. π/2 ಪ್ಲಸ್ ಸೈನ್ 2 ಇಂಟು π/2 ಎಕ್ಸ್ ಜಾಗಕ್ಕೆ π/2 ಹಾಕ್ತಾ ಇದ್ದೀನಿ ನೋಡಿ. ಮೈನಸ್ ಹಾಕ್ಬಿಟ್ಟು ಎಕ್ಸ್ಗೆ 0 ಸೈನ್ 2 ಇಂಟು 0/2 ಸರಿನಾ. ನೋಡಿ ಏನೂ ಇಲ್ಲ, ಎಕ್ಸ್ಗೆ ಫಸ್ಟ್ π/2 ಸಬ್ಸ್ಟಿಟ್ಯೂಟ್ ಮಾಡಿದೆ, ಮೈನಸ್ ಹಾಕ್ಬಿಟ್ಟು ಎಕ್ಸ್ಗೆ 0 ಹಾಕೊಂಡೆ. ನೋಡಿ ಇಲ್ಲಿ 2 ಕ್ಯಾನ್ಸಲ್ ಆಯ್ತದೆ, 2 ಕ್ಯಾನ್ಸಲ್ ಆಗಿ π/2 ಪ್ಲಸ್ ಇಂಟು π/2 ಪ್ಲಸ್ ನೋಡಿ ಇದು ಸೈನ್ ಪೈ ಆಯ್ತು. ಸೈನ್ ಪೈ ಅಂದ್ರೆ ಸೈನ್ 180 ಡಿಗ್ರಿ. ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಸೈನ್ 180 ಈಕ್ವಲ್ಸ್ ಅಂತ ಹೊಡೆದ್ರೆ ತೋರಿಸುತ್ತೆ ಎಷ್ಟು ಅಂತ. ಎಷ್ಟಪ್ಪ ಅಂದ್ರೆ 0 ಮೈನಸ್ ಇದು 0 ಪ್ಲಸ್ ಇದು ಸೈನ್ 2 ಇಂಟು 0 ಅಂದ್ರೆ ಅದು 0 ಆಗುತ್ತೆ. ಸೈನ್ 0 ಅಂದ್ರೂ 0. ನೋಡಿ ಇವೆಲ್ಲ 0 ಆಗ್ಬಿಡ್ತವೆ, ಇವೆಲ್ಲ 0 ಆಗ್ಬಿಡ್ತದೆ. ಏನು ಉಳ್ಕೊಳ್ಳುತ್ತೆ π/2, ಇವೆಲ್ಲ 0. π/2 ಇಂಟು π/2 ಆನ್ಸರು π²/4 ಅಂತ. ನೋಡಿ ಆನ್ಸರ್ ಬಂದು π²/4 ಸರಿನಾ. ನೋಡಿ ಫೈಂಡ್ ದಿ ವಾಲ್ಯೂಮ್ ಜನರೇಟೆಡ್ ಬೈ ಸಾಲಿಡ್ y is equal to cos x between x is equal to 0 and x is equal to π/2 ಅಂತ ಏನಾರು ಕೊಟ್ರೆ ಅಬೌಟ್ x axis ಈ ತರ ಮಾಡಬೇಕು ಸರಿನಾ. ನೋಡಿ ವಾಲ್ಯೂಮ್ ಅಲ್ಲಿ ಇನ್ನೊಂದೇ ಒಂದು ಟೈಪ್ ಇದೆ, ಅದು ನಾನು ಕೊಟ್ಟಿಲ್ಲ ಇಲ್ಲಿ, ಅದೊಂದು ಹೇಳ್ಕೊಟ್ಬಿಡ್ತೀನಿ. ಒಂದೊಂದ್ಸರಿ ಏನ್ ಮಾಡ್ತಾರೆ ನಿಮಗೆ, ಫೈಂಡ್ ವಾಲ್ಯೂಮ್ ಜನರೇಟೆಡ್ ಬೈ ದಿ ಸಾಲಿಡ್ x plus 1 y square is equal to x plus 1 about x is equal to 1 and x is equal to 0. ನೋಡಿ ಈ ತರ ಪ್ರಶ್ನೆ ಬಂದ್ಬಿಡ್ತದೆ. ಈಗ ಫಸ್ಟ್ ಲೆಕ್ಕ ಏನ್ ಮಾಡಿದೆ, y is equal to x plus 1 ಅಂತ ತಗೊಂಡಿದ್ದೆ, ಫಸ್ಟ್ ವಾಲ್ಯೂಮ್ ಕಂಡಿಡಿಯೋದು. ಎರಡನೇದು ಸ್ಕ್ವೇರ್ ರೂಟ್ ತಗೊಂಡಿದ್ದೆ, ಮೂರನೇದು ಬರೀ ಕಾಸ್ ಎಕ್ಸ್ ತಗೊಂಡಿದ್ದೆ, y is equal to ಅಂತ. ಈಗ ನೋಡಿ ಪ್ರಶ್ನೆ ನೋಡಿ, ಇಲ್ಲೇ y ಸ್ಕ್ವೇರ್ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ವಾ, ಅಲ್ಲೇ y ಸ್ಕ್ವೇರ್ ಅಂತ ಕೊಟ್ಬಿಟ್ರೆ ಇನ್ನೂ ಈಸಿ ಸರಿನಾ. ಏನಪ್ಪಾ ಅಂತಂದ್ರೆ ಸ್ಕ್ವೇರ್ ಮಾಡಂಗೇ ಇಲ್ಲ, ಡೈರೆಕ್ಟ್ ಆಗಿ ಅದನ್ನೇ ಬರ್ಕತಾ ಇರೋದು. ನೋಡಿ ಇದು ಫಾರ್ಮುಲಾ π ಇಂಟು x1 x2 ಅಂದ್ರೆ 0 to 1 y ಸ್ಕ್ವೇರ್ ಕೊಟ್ಬಿಟ್ಟವ್ರೆ ಡೈರೆಕ್ಟ್ ಆಗಿ. y ಸ್ಕ್ವೇರ್ ಕೊಟ್ಟಿರೋದ್ರಿಂದ ಬರೀ x plus 1 ಅಷ್ಟೇ ಬರೀಬೇಕು, ಇದನ್ನ ಸ್ಕ್ವೇರ್ ಮಾಡಂಗಿಲ್ಲ. ಯಾಕಪ್ಪ ಅಂದ್ರೆ ನೋಡಿ ಅಲ್ಲಿ ಕೊಟ್ಟಿರೋದೇ y ಸ್ಕ್ವೇರ್, ಬರೀ y ಕೊಟ್ರೆ ಸ್ಕ್ವೇರ್ ಮಾಡಬೇಕು. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಇಂಟಿಗ್ರೇಟ್ ಮಾಡೋಣ. ಫಸ್ಟ್ ಹೆಂಗೆ ಇಂಟಿಗ್ರೇಟ್ ಮಾಡೋದು ನೋಡಿ, ಬರೀ x ಇದೆ, x ಇದ್ರೆ x to the power 1 plus 1 by 1 plus 1 plus 1 ಇದೆ ಅಂದ್ರೆ 1 ಇದ್ರೆ x ಬರುತ್ತೆ, ಇದು 0 to 1 ಆಯ್ತು. ಈಗ π ಇಂಟು x ಸ್ಕ್ವೇರ್ ಬೈ 2 ಪ್ಲಸ್ x 0 to 1. ಈಗ x ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ, π ಇಂಟು 1 ಸ್ಕ್ವೇರ್ ಬೈ 2 ಪ್ಲಸ್ 1 ಮೈನಸ್ 0 ಸ್ಕ್ವೇರ್ ಬೈ 2 ಪ್ಲಸ್ 0. π ಇಂಟು ಏನಾಯ್ತದೆ 1 ಬೈ 2 ಪ್ಲಸ್ 1 ಬರುತ್ತೆ, ಈ ಕಡೆ 0 ಆಯ್ತವೆ ಎಲ್ಲ, 0 ಬೈ 2 ಅಂದ್ರೆ 0 ಪ್ಲಸ್ 0 0 ಎಲ್ಲ 0 ಆಗುತ್ತೆ. π ಇಂಟು ನೋಡಿ ಇದನ್ನ ಸ್ಪ್ಲಿಟ್ ಮಾಡ್ಕೊಂಡ್ರೆ 2 LCM ತಗೊಂಡ್ರೆ ಈ ಕಡೆ ಇಂಟು 2 ಮಾಡ್ಬೇಕು, ಈ ಕಡೆ 1 ಪ್ಲಸ್ 2 ಆಯ್ತದೆ. π ಇಂಟು 3/2 ಆರ್ 3π/2 ಕ್ಯೂಬಿಕ್ ಯೂನಿಟ್ಸ್ ಅಂತ ಬರೀಬೇಕು. ಏರಿಯಾಗೆ ಸ್ಕ್ವೇರ್ ಯೂನಿಟ್ಸ್ ಅಂತ ಬರೀಬೇಕು. ಇದಕ್ಕೆ ಇದು 3π/2, ಇದು 3π/2 ಕ್ಯೂಬಿಕ್ ಯೂನಿಟ್ಸ್ ಅಂತ. ನೋಡಿ ವಾಲ್ಯೂಮ್ ಅಲ್ಲಿ ಈ ತರ 3 ಟೈಪ್ ಇರ್ತದೆ, ವಾಲ್ಯೂಮ್ ಮತ್ತೆ ಏರಿಯಾ. ಅವೆರಡರಲ್ಲಿ ನಿಮಗೆ ಒಂದು ಪ್ರಶ್ನೆ ಗ್ಯಾರಂಟಿ ಬರುತ್ತೆ 5 ನಂಬರ್ಗೆ. ನಾನು ಏನು ಮಾಡಿದ್ದೀನೋ ಅದೇ ಬರುತ್ತೆ. ಏನಾದ್ರು ಚೇಂಜಸ್ ಇದ್ರೆ ಬರೀ ಈಕ್ವೇಶನ್ ಚೇಂಜ್ ಆಯ್ತಾವ ಅಷ್ಟೇ, ಮತ್ತೆ ಲಿಮಿಟ್ ಚೇಂಜ್ ಆಗ್ಬೋದು, ಪ್ರೊಸೀಜರ್ ಇದೆ ಸರಿನಾ. ನೋಡಿ ಈಗ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ಇದವಲ್ಲ, ಅದರಲ್ಲಿ ಒಟ್ಟು ನಿಮಗೆ 21 ಪ್ರಶ್ನೆ ಇದೆ. 21ರಲ್ಲಿ ಕ್ವಶನ್ ನಂಬರ್ 1 2 3 4 5 6 7 8 9 ತನಕ ಮಾಡಿದ್ದೀನಿ ಸರಿನಾ. ಈ 6 7 8 9 ಹಿಂದೆ ವಿಡಿಯೋನಲ್ಲಿ ಇದೆ. ಈಗ 9 ತನಕ ಆಗಿದೆ, ಇನ್ನು 11 12 ಇದೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ಆಯ್ತಾ. ನೀವೇನು ಮಾಡಬೇಕು ಅಂತಂದರೆ, ನಾನು ಏನು ಈಗ ಹೇಳ್ಕೊಟ್ಟಿದ್ದೀನೋ ಆ ವಿಡಿಯೋಗಳನ್ನ ರಿಪೀಟ್ ಮಾಡಬೇಕು. ನೀವು ಸರ್ ಎಲ್ಲಾನು ಸಾಲ್ವ್ ಮಾಡಿ ಎಲ್ಲಾನು ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ನೀವು ಏನು ಮಾಡಬೇಕು, ನಾನು ನನ್ನ ವಿಡಿಯೋ ಬರಲಿಲ್ಲ ಅವತ್ತು ಅಂದರೆ ಹಿಂದೆ ಮಾಡಿದ್ದೀನಲ್ಲ ಅದನ್ನೇ ರಿವಿಷನ್ ಮಾಡಬೇಕು, ಜಾಸ್ತಿ ರಿವಿಷನ್ ಮಾಡಬೇಕು, ಗೊತ್ತಾಯ್ತಲ್ವಾ. ನೋಡಿ ಇಲ್ಲಿಗೆ ಈ ಕ್ಲಾಸ್ ಮುಗಿಸೋಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಕ್ಸಾಮ್ ಅನೌನ್ಸ್ ಆಗಿದೆ,
ಡೇಟು ಅನೌನ್ಸ್ ಆಗಿದೆ. ಚೆನ್ನಾಗಿ ಓದಿ. ಏನಿಲ್ಲ, ನಾನು ಏನು ಕೊಟ್ಟಿದ್ದೀನಿ ಆ ಪ್ರಶ್ನೆಗಳು ಸಾಲ್ವ್ ಮಾಡಿದ್ರೆ ಸಾಕು, ಆರಾಮಾಗಿ ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಕ್ಲಾಸ್ ಮುಗಿಸೋಣ. ಆಲ್ ದಿ ಬೆಸ್ಟ್.